ಹೊಡಿತಾನೆ. ಹುಡ್ಕೊಡ್ಕೋ, ಇಲ್ಲೇನು ಸಿಗಲ್ಲ ಕಣ. ಏನು ಹುಡ್ಕ್ತಿದ್ಯಾ? ಅದೇ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳು, ಒಂದು ಹೇಳ್ತೀನಿ. ಸೊಪ್ಪೆಲ್ಲ ಇದೆ ಅಲ್ಲಲ್ಲ, ಅದು ಹೇಳು, ಏನು ಎತ್ತ ಅಂತ, ಯಾವುದು ಏನು ಹೆಂಗೆ ಯಾವ ಥರ ಇರ್ತದೆ ಇದೆಲ್ಲ ಹೇಳಬೇಕು. ಏಯ್ ನೀನೇನು ನಾವೇನು ವಿಷಯ ಮಾಡ್ತಾ ಇದೀವ ನೋಡಿ ಫ್ರೆಂಡ್. ಹಾಂ, ಅದು ಅನ್ಬೇಕು. ಸೊಪ್ಪು ಇದು ಆರೋಗ್ಯಕ್ಕೆ ಒಳ್ಳೇದು ನೋಡಿ. ಇದು ತೋರಿಸಿ, ಇದ್ರ ಜೊತೆ ಹುಳಿಕಾಳು ತಗಡಿಕಾಳು ಹಾಕಿ. ಇದು ಒಂದಗಣೆ ಸೊಪ್ಪು ಅಂತ ತೆಂಗಿನಕಾಯಿ ಡ್ಯಾಮು ಮತ್ತು ಕೆರೆಗಳಲ್ಲೇ ಸಿಗೋದು. ಇಂಥ ಫುಡ್ಡು ಎಲ್ಲೂ ಸಿಗಲ್ಲ. ಇದು ಹುಳ್ಳಿಕಾಳು ಮತ್ತು ತಡಗಿನಿಕಾಳು ಹಾಕ್ಬಿಟ್ಟು ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ರೆ ಮಾತ್ರ ಇದರಂಥ ಮೆಡಿಷನು ಆರೋಗ್ಯಕ್ಕೆ ಯಾವುದೂ ಇಲ್ಲ. ಎಲ್ಲರೂ ತಿನ್ನಿ. ಬಸ್ ಸಾಂಬಾರು ಮೇಯ್ನು ಇದಕ್ಕೆ ಮಾಡ್ಕೊಂಡು ತಿಂದರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ನಿಮ್ಮೂರು ಕೆರೆ ದಿಟ್ಟಲ್ಲಿ ಎಲ್ಲರೂ ಇದ್ದರೆ ನೀರು ಕಮ್ಮಿಯಾಗಿ ಇದು ಸಿಗ್ತದೆ. ನಾವು ಇದನ್ನು ಹುಡಿಕೊಂಡು KRS ಡ್ಯಾಮ್ಗೆ ಬಂದಿದ್ದೀವಿ, ಗೊತ್ತಾ? ನೋಡಿ, KRSಲ್ಲಿ ನೀರಿಲ್ಲ, ಆದರೆ ಸೊಪ್ಪು ಐತೆ ಮಾತ್ರ. ಇದು ನಮಗೆ ಖುಷಿ. ನೋಡಿ, ಇನ್ನೂ ಕೀಳ್ತಾ ಇದ್ದೀವಿ, ನೋಡವ ಇನ್ನೂ ಎಷ್ಟು ಸಿಗ್ತದೆ ಅಂತ. ಅಲ್ಲೊಂದು ಕವರ್ ಇಟ್ಟಿದ್ದೀವಿ, ಇಲ್ಲಿ ಹುಡುಕ್ತಾ ಇದ್ದೀವಿ. ಇಲ್ಲಿ ಆಲೆ ಎಲ್ಲ KRS ಅವರಲ್ಲಿ ಇಲ್ಲಿ ಕನ್ನಂಬಡಿಯವರು ಎಲ್ಲ ಕಾಳುಗಳೆಲ್ಲ ಹಾಕಿದ್ದಾರೆ. ತಡಗನಿ ಕಾಳು, ಹೆಸ್ರು ಕಾಳು, ಉದ್ದಿನ ಕಾಳು ಎಲ್ಲನೂ ಇಲ್ಲಿ ನೀರು ಕಮ್ಮಿ ಆದ ನಂತರ ಇದನ್ನು ಬೆಳೆನ ಬೆಳೆದಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ಮಂತ್ ಆದರೆ ಬೆಳೆ ಬರ್ತದೆ. ಹಾಂ, ಇಲ್ಲಿ ಕಾಯಿಗಳು ಹೇಗಿದೆ ನೋಡಿ, ಎಲ್ಲ ಕಾಯಿ ಬಿಟ್ಟಿದೆ. ಇದಕ್ಕಿಂತೂ ಜಾಸ್ತಿ ಅಲ್ಲಿ ಹಣ್ಣಾಗಿರೋದು ಇದೆ. ನೋಡವ, ನನಗೆ ತೋರಿಸ್ತೀನಿ. ನೋಡಿ, ಇದೆಲ್ಲ ಯಾವ ಜಮೀನು ಬೇಕಾಗಿಲ್ಲ. ಬೆಳೆಯೋರಿಗೆ, ರೈತರಿಗೆ ಜಮೀನಲ್ಲೇ ಬೆಳಿಬೇಕಂತದ್ದು ಏನೂ ಇಲ್ಲ. ನ್ಯಾಚುರಲ್ ಜಾಗದಲ್ಲಿ ಬೆಳ್ಕೋಬೋದು. ಡ್ಯಾಮ್ ಒಳಗಡೆ ಬೆಳೆದಿರೋವಂಥ ಪದಾರ್ಥ ಇದು. ನೋಡಿ ನೋಡಿ, ಇಂಥ ಇದು ಎಲ್ಲಿ ಸಿಗುತ್ತೆ ನೋಡಿ. ನಾನು ನೋಡಿ, ಇದೆಲ್ಲ ನಿಂತಿರೋದೆಲ್ಲ KRS ಡ್ಯಾಮ್ ಒಳಗಡೆ. ಬ್ಯಾಕ್ ವಾಟ್ರ್ ಏನಿದೆ ಈಗ ಕಮ್ಮಿ ಆಗಿದೆಯಲ್ಲ, ಅಲ್ಲಿ ಬ್ಯಾಕ್ ವಾಟ್ರಿಂದ ನಾನಿರೋದು. ಎಲ್ಲ ಅಲ್ಲಲ್ಲಿ ಉಳುಮೆ ಮಾಡಿ ಒಂದಷ್ಟು ಗಿಡಗಳ ಹಾಕಿದ್ದಾರೆ. ಬನ್ನಿ, ಇನ್ನು ಮುಂದೆ ಹೋಗೋಣ. ನೋಡಿ, ಅಲ್ಲಿ ನೀರಿರೋದು ಇವೆಲ್ಲ ಫುಲ್ ಭರ್ತಿ ಆಗುತ್ತೆ. ಫುಲ್ಲು ಭರ್ತಿ ಆದಾಗ ಇವೆಲ್ಲ ಯಾವುದು ಜಾಗ ಕಾಣೋದಿಲ್ಲ. ನೋಡಿ, ಇಲ್ಲಿ ಇವನಿಗೆ ಸಿಕ್ತು. ಇಲ್ಲಿ ನೋಡಿ. ಏಯ್ ಮಾತಾಡಿ ನೋಡಿ, ಕಲ್ಲೆಲ್ಲ ಕೆಂಟಿ ಎಳಿತಾವ್ರೆ ಮಾತ್ರ. ಇಂಥ ಫುಡ್ಡು ಮಾತ್ರ ಎಲ್ಲೂ ಸಿಗಲ್ಲ. ಆರೋಗ್ಯಕ್ಕೆ ಒಳ್ಳೆಯದು. ಸಿಟಿ ಕಡೆ ಎಲ್ಲ ಹೋದರೆ ಒಂದು ಇಷ್ಟು ಸೊಪ್ಪಿಗೆ ಒಂದು 30-40 ರೂಪಾಯಿ ದುಡ್ಡಾಗುತ್ತೆ. ಸಿಗೋದಿಲ್ಲ ಅಂದರೆ ಆಲ್ಮೋಸ್ಟ್ ಸಿಗುತ್ತೆ. ಇಲ್ಲಿ ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಸಿಗುತ್ತೆ. ರೈತರು ಜಮೀನು ಕಡೆ ನೋಡಿ, ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಕೇಳ್ತೀನಿ, ತೆಗಿತೀನಿ ರೀ. ಅದು ಏನು ಸಹಿತ ಇದೆ ನೋಡಿ, ಎಷ್ಟು ನ್ಯಾಚುರಲ್ ಬರೋ ಸೊಪ್ಪು ಅಂತ. ಇದೆಲ್ಲ ಎಂಥ ಆರೋಗ್ಯ ಪ್ರಮಾಣದ ಗೊತ್ತಾ? ಆವಾಗ ನಮ್ಮ ಹಿರಿಕರೆಲ್ಲ ಯಾಕೆ ಇನ್ನೂ ಗಟ್ಟುಮುಟ್ಟಾಗಿದ್ದಾರೆ ಅಂತಂದರೆ, ಇಂಥದನ್ನೆಲ್ಲ ತಿಂದು ಅವರು ಆರೋಗ್ಯಕ್ಕೆ ಏನು ಬೇಕು ಅನ್ನೋದನ್ನ ಹುಡುಕತ್ತಿತ್ತಾಯಿದ್ರು. ಇವಾಗಿನ ಜನ್ರೇಷನ್ ಏನಾಗಿದೆ ಗೊತ್ತಾ? ಏನಾದ್ರು ಜ್ವರ ಏನಾದ್ರು ಬಂದರೆ ಫಾಸ್ಟ್ ಫುಡ್ಗೆ ಹೋಗ್ತಾರೆ, ಒಂದು ಮೆಡಿಷನ್ಗೆ ಹೋಗ್ತಾರೆ. ಈಗ ನಮ್ಗೇನಾದ್ರು ಆರೋಗ್ಯಕ್ಕೆ ಏನಾದ್ರು ಏರುಪೇರು ಆಯಿತು ಅಂತಂದರೆ ನಾವು ಹೋಗೋದು ಮೇಯ್ನು ಡಾಕ್ಟ್ರ್ ಹತ್ರ. ಆವಾಗ ಯಾವ ಡಾಕ್ಟ್ರು ಇರಲಿಲ್ಲ ಫ್ರೆಂಡ್ಸ್. ನೋಡಿ, ಇಂಥವೆಲ್ಲ ತಿಂದೆ ಆವಾಗ ಗಟ್ಟಿ ಮುಟ್ಟಿಯಾಗಿ 100 ವರ್ಷ 110 ವರ್ಷ ಹಿಂಗೆ ಬಾಳ್ಮೆ ಮಾಡ್ತಿದ್ರು. ಈಗೆಲ್ಲ 50 ವರ್ಷ ಬದುಕೋದೇ ಡೌಟು.
ಯಾಕೆಂದರೆ ಇವು ಸಿಗಲ್ಲ. ಏನಿದ್ರು ಪಿಜ್ಜಾ ಬರ್ಗರು ಅಂಥವ್ರ ಮೇಲೆ ಹೋಯ್ತಾರೆ. ನೀವು ನೋಡಿ ನಿಮ್ಮ ಊರುಗಳ ಕಡೆ ಇದ್ರೆ ಸಿಕ್ಕಿದ್ರೆ ಇಂಥವ ತಿನ್ನಿ, ನೀವು ತೊಂದರೆ ತಗೋಬೇಡಿ. ನೋಡಿ ಇದು ಎಣ್ಣೆ ಕವರ್. ಇದು ಹೋದ ಸತಿ ನಾನು ಬಂದಿದ್ದಾಗ ನಾನು ತಗೋಗಿದ್ದೆ. ಈ ಸತಿ ಅವ್ರ ಅಮ್ಮನ ಹತ್ರ ಅವ್ರು ಮಾಡಿಸ್ಕೊತೀನಿ ತಿಂತಿರೋದಕ್ಕೆ ಅವನು ವೆಜ್ಜು, ನಾವು ನಾನ್ ವೆಜ್ಜು ಅಂಥವನು ಇದ್ರ ಮೇಲೆ ಪ್ರಿಯಪಟ್ಟವನು ಅಂದರೆ ಲೆಕ್ಕ ಮಾಡಿ ಹೆಂಗಿದೆ ಅಂತ ನೋಡಿ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಇವು ಮುಂದೆ ಯಾವುದೂ ಇಲ್ಲ. ನಾನ್ ವೆಜ್ ಏನೂ ಇಲ್ಲ, ಇವು ನ್ಯಾಚುರಲ್ಲು. ಇನ್ನು ಇದೆ ಕನೆಕ್ಟ್ ಮಾಡ್ತೀನಿ. ಹಾಂ ನೋಡಿ, ಇದೆಲ್ಲ ಒಂದು ಸ್ವಲ್ಪ ಇದಾಗಿದೆ ಅಂದರೆ ಬಲ್ತೋಗ್ಬಿಟ್ಟಿದೆ. ಇದು ಜಾಸ್ತಿ ದಿನ ಆಗ್ಬಿಟ್ಟಿದೆ. ಅಂದರೆ ಏನು ತೊಂದರೆ ಏನಿಲ್ಲ, ಯಾವ ತಿಂದರೆ ಏನೂ ಇಲ್ಲ. ಅಂದರೆ ಏನು ಗೊತ್ತಾ, ಒಂದು ಸ್ವಲ್ಪ ಬೀಜ ಇರ್ತದೆ. ಇದು ಹೂವು ಇದೆಯಲ್ಲ ನೋಡಿ, ಇಲ್ಲಿ ಈ ವೈಟ್ ಹೂವು ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಬೀಜ ಇರ್ತದೆ. ಅಂದರೆ ತಿಂದಾಗ ಒಂದು ಸ್ವಲ್ಪ ಕಲ್ ಥರ ಫೀಲಿಂಗ್ ಆಗುತ್ತದೆ. ಅದು ಕರ್ಕ ಅಂತ ಇರ್ತದೆ, ಅದೇ ಗಟ್ಟಿ ಇರ್ತದೆ, ಅದೇ ಕಲ್ಲು ತಿಂದಂಗೆ ಆಗುತ್ತೆ. ಅದು ಒಟ್ಲಿ ಇನ್ನೂ ಕಮ್ಮಿ ಇರೋದಲ್ಲಿ ಎಳೆ ಸೊಪ್ಪಾದರೆ ಅದು ಬೀಜ ಇರೋಲ್ಲ, ನಾರ್ಮಲು ಚೆನ್ನಾಗಿರ್ತದೆ. ನೋಡಿ ಇಲ್ಲೈತೆ ನೋಡಿ, ಇನ್ನು ಎಳೆ ಸೊಪ್ಪುಗಳಿವು. KRS ಡ್ಯಾಮು ನೀರು ಖಾಲಿ ಆದಮೇಲೆ ಇವೆಲ್ಲ ಬೆಳೆದಿರೋ ಅಂಥವು ನೋಡಿ. ಇಲ್ಲೆಲ್ಲ ನಾನು ಹಿಂದೆ ಎಲ್ಲ ತಡಗಿನಿ ಕಡೆ ಎಲ್ಲ ಬೆಳೆದಿರೋದು. ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ದೀವಿ. ಹಾಂ, ಅಲ್ಲಿ ನಮ್ಮ ಆದಮ್ ಏನು ಹೇಳ್ತಾವ ಏನೋ ಬನ್ನಿ ಹೋಗುವ ಅಂತ ನೋಡುವ. ಹಾಂ, ಕಾಳು ಹೋಯ್ತಂದರೆ ಕಾಳು ಕೀಳ್ತಾ ಇಲ್ಲ ಕಣಪ್ಪ, ನಾವು ಸೊಪ್ಪು ಕೀಳ್ತಾ ಇದ್ದೀವಿ. ತೊಂದರೆ ತಗೋಬೇಡ, ನೀನು ಕಾಳು ಕೇಳೋದಿಲ್ಲ, ನಾವು ಸೊಪ್ಪು ಕೀಳ್ತಾ ಇದ್ದೀವಿ. ಕಾಳು ಬೇಡ ಪಾಪ, ಅವ್ರು ಉತ್ತಿ ಬಿತ್ತಿ ಹಾಕೋರೆ, ಅವ್ರ ಶ್ರಮ ಅವ್ರಿಗೆ, ನಮಗೆ ಯಾಕೆ. ಇಲ್ಲಿ 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 ಹಾಂ ನೋಡಿ, KRSಲ್ಲಿ ಮೀನಿಗೆ ಅವು ಅಲ್ಲಿ ಗಿಡ ಎಲ್ಲ ಬಂದ್ಬಿಡ್ತು, ಹಂಗಾಗಿ ಬಿಟ್ಬಿಟ್ಟೆ. ಅದನ್ನ ನಾನು ತೆಗೆದಿಲ್ಲ. ಗಿಡ ಎಲ್ಲ ಐತೆ ನೋಡಿ, ಎಲ್ಲ ಒಟ್ಟಿಗೆ ಸೇರ್ಕೊಬಿಟ್ಟದೆ. ಇಲ್ಲಿ ಐತೆ ನೋಡಿ, ಇದೆಲ್ಲ ಅಲ್ಲಿ ಗಂಟು ಐತೆ. ಇದ್ರ ಬೇಡ, ತೆಗೆದು ಬೇಡ, ಗಿಡ ಹಾಳಾಗೋಗುತ್ತೆ. ಈಗ ಹಾಕವ್ರೆ, ನಮಗೆ ಬೇಡ, ಅದು ನಮಗೆ ಅವಶ್ಯಕತೆ ಇಲ್ಲ ಅದು.